ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆ ಮಹಾತಾಯಿ ಅಣ್ಣಮ್ಮ ದೇವಿಯನ್ನ ಸತತವಾಗಿ 26 ವರ್ಷಗಳಿಂದ ತಾಯಿಯನ್ನ ಇಲ್ಲಿ ತಂದು, ಬೆಂಗಳೂರಿನಿಂದ ತಂದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಪುನಸ್ಕಾರಗಳನ್ನ, ಈ ಹೋಮಗಳನ್ನ, ಹವನಗಳನ್ನ ಮತ್ತು ಆ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ್ಲಿ ಅಂತ ದೇವಿನ ತಂದು ಪೂಜಿಸ್ತಾ ಇದ್ದಾರೆ. ಅದೇ ರೀತಿ ಆ ತಾಯಿಯ ಪೂಜೆ ಕೃಪೆಗೆ ನಾನು ಕೂಡ ಇವತ್ತು ಪಾತ್ರನಾಗಿ ತಾಯಿಯ ದರ್ಶನವನ್ನು ಪಡೆದು ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ, ಅದರಲ್ಲೂ ಕೂಡ ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ರೈತರಿಗೆ ವಿಶೇಷವಾಗಿ ಮಳೆ ಬೆಳೆ ಎಲ್ಲ ಕೂಡ ಸಂಪೂರ್ಣವಾಗಿ ಆಗ್ಲಿ ಅಂತ ನಾನು ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದೀನಿ ಸರ್. ಆಟೋ ಕೊಡ್ತಿರೋ ವಿಶೇಷತೆ ಏನು ಅಂತ ಸರ್? ಇಷ್ಟು ದಿನ ಗೋದಾನಿ ಹರೀಶ್ ಕೆ ರೆಡ್ಡಿ ಆಗಿತ್ತು, ಈಗ ಆಟೋದಾನಿ ಹರೀಶ್ ಕೆ ರೆಡ್ಡಿ ಆಗ್ತಿದ್ದೀರಾ, ಏನು ಸರ್ ಇದರ ಒಂದು ಹಿಂದಿನ ರಹಸ್ಯ? ಸರ್, ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂತ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗ್ಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಉದ್ದೇಶ ಏನು ಅಂತ ಸರ್, ಈಗ ಅವ್ರನ್ನ ಕೇಳ್ದೆ ನಾನು ಈ ಹಿಂದೆ, ನೀನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಅಣ್ಣ ನಾನು ಆಟೋ ಓಡಿಸ್ಕೊಂಡಿದ್ದೆ. ಮತ್ತೆ ಈಗ ಯಾಕೆ ಅಂದ್ರೆ, ಇಲ್ಲಣ್ಣ ಏನೋ ಅಲ್ಪ ಸ್ವಲ್ಪ ನಮ್ಮ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಮಗುಗೆ ಆರೋಗ್ಯ ಸಮಸ್ಯೆ ಆಯ್ತು, ಹಂಗಾಗಿ ಆಟೋನ್ನ ನಾನು ಮಾರ್ಬಿಟ್ನಣ್ಣ. ಆಟೋ ಮಾರಿದ್ರಿಂದ ಮತ್ತೆ ಅವ್ನ ದುಡಿಮೆಗೆ ಇನ್ನೇನಾದ್ರೂ ಬೇಕಲ್ವಾ, ಮೊದ್ಲಿಂದ ಯಾವ ವೃತ್ತಿ ಮಾಡ್ತಾ ಇದ್ದ ಅದೇ ವೃತ್ತಿ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು, ಮತ್ತೆ ನೀನ್ ಆಟೋ ತಗೊಟ್ರೆ ಓಡಿಸ್ಕೊಂತೀಯ ಅಂದ್ರೆ, ಹೂ ಅಣ್ಣ ಖಂಡಿತವಾಗ್ಲಂದ. ಅದೇ ರೀತಿ ನಾನು ಅವ್ರಿಗೆ ಇವತ್ತಿನ ದಿನ ಆಟೋವನ್ನ ಕೊಡ್ಸುವಂತ ಕೆಲಸ ಮಾಡಿದ್ದೀನಿ. ಸಮಾಜದಲ್ಲಿ ಪ್ರತಿ ಕುಟುಂಬವನ್ನ ಈ ತರ ಒಂದೊಂದು ವಸ್ತುವನ್ನು ಕೊಟ್ಟು ಅವರ ಒಂದು ಜೀವನವನ್ನ ಇದು ಮಾಡ್ತಿದ್ದೀರಾ. ಮುಂದಿನ ಈ ಜಾತ್ರೆ ದಿನಕ್ಕೆ ಯಾವ ರೀತಿಯ ಕೊಡುಗೆ ನೀಡಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇದೆಯಾ ಸರ್? ಈಗ ಗೋದಾನ ಮಾಡಿದೀವಿ. ಯಾರೇ ಬಡವರು ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅರ್ಹ ಬಡವ್ರ ಮನೆಯಲ್ಲಿ ಯಾರ ಮನೆಯಲ್ಲಾದ್ರೂ ಸಾವಾಗ್ಲಿ ಅವ್ರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹಾಯಧನ ಘೋಷಣೆ ಮಾಡಿದೀವಿ. ಅದೇ ರೀತಿ ಯಾರೇ ಕಷ್ಟ ಅಂತ ಹಾಸ್ಪಿಟ್ಲ್ ಅಂತ ಬಂದವ್ರಿಗೆ ನಮ್ ಕೈಯಲ್ಲಾದಷ್ಟು ಹಾಸ್ಪಿಟ್ಲ್ಗೆ ಸಹಾಯ ಮಾಡಿದೀವಿ. ಅದೇ ರೀತಿ ಯಾರೇ ವಿದ್ಯಾರ್ಥಿಗಳು ಬಂದ್ರು ಕೂಡ ವಿದ್ಯಾರ್ಥಿಗಳು ಕೂಡ ಸಹಾಯನ ಮಾಡುವಂತ ಕೆಲಸ ಮಾಡಿದೀವಿ. ಇನ್ನೇನ್ ನನ್ನ ಕೈಯಲ್ಲಿ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಮಾಡ್ಲಿಕ್ಕೆ ಪ್ರೇರೇಪಣೆ ನಮ್ ತಂದೆ ತಾಯಿ, ನಾನ್ ನಂಬಿರೋ ದೇವರು, ಸಮಗ್ರ ಚಿಕ್ಕಬಳ್ಳಾಪುರ ನಾಡಿನ ಜನತೆ. ಆಟೋ ಅದೇ ಸರ್, ಅವ್ರ ಕುಟುಂಬ 100 ಕಾಲ ಅವರು ವಂಶ ಪಾರಂಪರ್ಯಕವಾಗಿ ಇನ್ನೊಂದು 10 ಆಟೋಗಳನ್ನ ಮಂಜು ಕೂಡ ಸಂಪಾದನೆ ಮಾಡಿ ಒಂದ್ ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ಬೆಳಿಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್. ಸರ್, ಇದು ಆಟೋರ್ ಬಾಧೆ ಆಟೋರ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು, ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ ಕಳ್ಸಿ, ಅರುಣ್ ಅಂತ ನನ್ನ ಫ್ರೆಂಡನ್ ಕಳ್ಸಿ, ಮಂಜು ಏನಾಗಿದೆ ಅಂತ ಕೇಳ್ರಿ ಅನ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡ್ರು. ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನು ಕೇಳಲಿಲ್ಲ, ಏನ್ ನಿನ್ ಸಮಸ್ಯೆ, ಯಾಕೆ ಮನೇಲಿ ಇದೆಯಾ, ಏನ್ ನಿನ್ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ, ಈ ತರ ಆಗಿದೆ ಅಂದೆ. ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ಓಡಿಸ್ತೀನಿ. ನಾನು ಕೇಳಲಿಲ್ಲ, ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ 2 ಹೆಣ್ಮಕ್ಳು ಇರೋದು ಸರ್. ನಾನು ತುಂಬಾ ದುಡ್ದು ಬಂದಿರೋನು. ಆದ್ರೆ ನಾನು ಕೇಳಲಿಲ್ಲ ಹರೀಶಣ್ಣ ಹತ್ರ ಹೋಗ್ಬಿಟ್ಟು. ಹರೀಶಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ ಕೊಡಿಸ್ಬೇಕು ಅಂದ್ರು. ಅಣ್ಣ ನಿಮ್ಗೆ ಯಾವತ್ ಬಂದ್ರೆ ಅವತ್ ಕೊಡ್ಸ್ರೋಣ ಅಂತ. ಇವತ್ತು ತಾಯಿ ಆಶೀರ್ವಾದದಿಂದ ನನ್ ನಂಬಿರೋ ಅಣ್ಣಮ್ನಿಂದ ನನ್ಗೆ ಆಟೋ ಬಂದಿದೆ, ಹರೀಶಣ್ಣನ ಮುಖಾಂತರ. ಅಷ್ಟೇ ಸರ್. ಅವ್ರಿಗೇನ್ ಹೇಳಕ್ ಆಗುತ್ತೆ ಸರ್? ಇವಾಗ ನಾವು ಮುಂದೆ ಇದಾರೆ, ಅವ್ರಿಗೇನು ಹೇಳಕ್ ಆಗಲ್ಲ. ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ ಸರ್, ಜೀವನ ಪರ್ಯಂತವಾಗಿ. ನನ್ನ ಫ್ಯಾಮಿಲಿ ಏನಿದೆ, ನಾವ್ 4 ಜನ ಇರೋದು, ನನ್ನ ಹೆಂಡತಿ, ನಾನು, 2 ಮಕ್ಳು. ಯಾವತ್ತೂ ಜೀವನ ಪರ್ಯಂತ ಋಣಿ ಆಗಿರ್ತೀರ ಹರೀಶಣ್ಣ. ಅವ್ರು ಯಾರು ನಿಮ್ ಕಡೆ ನೋಡಿಲ್ಲ, ಹರೀಶಣ್ಣ ಸಮಾಜದಲ್ಲಿ MP MLA ಆಗ್ಬೇಕು ಅಂತ ಬಂದಿಲ್ಲ. ದೇವರ ಆಶೀರ್ವಾದ, ಅಮ್ಮನ ಆಶೀರ್ವಾದ ಆಗಿದ್ರೆ ಹಾಗೆ ಆಗ್ತದೆ. ಈ ಆಟೋ ನಿಮ್ಮ ಕುಟುಂಬಕ್ಕೆ ಯಾವ ನನ್ಗೀಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. 800 ರೂಪಾಯಿ ಸಂಪಾದನೆ ಮಾಡ್ತೀನಿ. 200 ರೂಪಾಯಿ ಕೊಟ್ಟು 400 ರೂಪಾಯಿ ಗಾಡಿ ಕಂಟ್ರೋಲ್ ಒಂದೇ ಜೀವನ ಮಾಡ್ತೀನಿ. ಹರೀಶಣ್ಣ
ನಾನು ಹರೀಶನಾಥ್ ಅವ್ರಿಗೆ ದೊಡ್ಡ ಗುಣ ಅವರಾಗ ಅವರೇ ಕೊಟ್ಟಿದ್ದಾರೆ. ಅವ್ರಿಗೊಂದು ಮಾತಿಲ್ಲ, ಅವ್ರು ನುಗ್ಗಣ್ಣು ಅಂತಿದ್ದೆ ಮನುಷ್ಯ ಅಷ್ಟೇ. ನೋಡಿ ಇವತ್ತಿನ ನಾಯಕರು ತಿಳ್ಕೋಬೇಕು. ನನ್ನ ಪ್ರಕಾರ ಬಹಳಷ್ಟು ನಾಯಕರು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ನಾವು ನೋಡಿದ್ವಿ. ಆದ್ರೆ ಏನಂದ್ರೆ ಮೈಂಡ್ಗೋಸ್ಕರ ಏನ್ ತೆಸ್ತಾವ್, ಮೀಟ್ಗೋಸ್ಕರ ಏನ್ ಇಸ್ತಾವ್, ಆ ರೀತಿ ಬದುಕ್ತಾ ಇರೋ ನಾಯಕರೆಲ್ಲ ನಾವು ನೋಡಿದ್ದೀವಿ. ಇವತ್ತು ನನ್ನ ಪ್ರಕಾರ ಈ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಮಾಡಬಲ್ಲ ನಾಯಕ ಹೊಸದಾಗಿ ಈಗ ನಮ್ಮ ಹರೀಶ್ ರೆಡ್ಡಿ ಅವರು ಬೆಳಿತಾ ಇದ್ದಾರೆ. ದೇವರು ಈ ಅಣ್ಣಮ್ಮ ತಾಯಿ, ನಾನು ನೆನ್ನೆ ಬಂದಿದ್ದೆ, ತಾಯಿ ಆಶೀರ್ವಾದ ಪಡೆದ್ಬಿಟ್ಟು ಹೋದೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ, ದೇವರು ಇವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ. ಯಾಕಂದ್ರೆ ನಾವು ನೋಡಿದ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೋದಾನ ಮಾಡಿ ನಾನು ಒಬ್ಬ ಗೋದಾನಿ ಅಂತ ಅನ್ಸ್ಕೊಂಡು ಮೊನ್ನೆನಷ್ಟೇ ನಾನು ನೋಡಿದೆ. ಅವರು ಯಾರೇ ಒಂದು ಸಾವನ್ನಪ್ಪಿದ್ರೆ, ಅವ್ರು ಏನೋ ಒಂದು ಕುಟುಂಬದಲ್ಲಿ ಬಾಧೆ ಇದ್ರೆ ಅವ್ರಿಗೆ ಒಂದು 5,000 ರೂಪಾಯಿ ನಾನು ಸಹಾಯಧನ ಕೊಡ್ತೀನಿ. 5,000 ಅಲ್ಲ, ಇವತ್ತು 1,000 ರೂಪಾಯಿ ಕೊಡೋಕೆ ಹಿಂದೆಟ್ಟು ತುಳಿತಾರೆ ಜನ. ಯಾರೆಷ್ಟೆಷ್ಟಕ್ಕೂ ಬದುಕಿರ್ಬೋದು, ಬದುಕೋದ್ ಬೆಲೆ ದೊಡ್ಡದಲ್ಲ, ಕೊಡೋ ದೊಡ್ಡ ಮನ್ಸು ಇರ್ಬೇಕು ಅಲ್ವಾ? ಅಂತ ಒಂದು ದೊಡ್ಡ ಮನ್ಸು ಇರುವಂತ ನಾಯಕ ನಮ್ಮ ಹರೀಶ್ ಅವರು ಇವತ್ತು ಆಟೋ ಕೊಟ್ಟಿದ್ದಾರೆ. ಒಂದ್ ಆಟೋ ಕೊಟ್ರು ಅನ್ನೋದು ಮುಖ್ಯ ಅಲ್ಲ, ಒಂದ್ ಆಟೋ ಕೊಡೋರು 100 ಆಟೋ ಕೊಡೋರು ಆಗ್ಬಹುದು. ಇದು ಸಮಾಜದಲ್ಲಿ ಒಂದು ನಾನು ಕೊಡ್ಬೇಕು ಅನ್ನೋರು ಏನ್ ಇವಾಗ ಗಂಟೆ ಇಟ್ಕೊಂಡಿದಾರಲ್ಲ ಡ್ಯೂಟಿ ಹೊಡೆದು, ಅವ್ರಿಗೆಲ್ಲ ಒಂದು ತಿಳುವಳಿಕೆ ಆಗ್ಬೇಕು. ನಾವು ಸಮಾಜದಲ್ಲಿ ಬರೀ ನಾವು ದುಡ್ಕೊಳ್ಳೋದಲ್ಲ, ಸಮಾಜಕ್ಕೆ ಏನಾದ್ರು ನಾವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹರೀಶ್ ರೆಡ್ಡಿ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಕ್ಷೇತ್ರದ ಜನ ಬಯಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಉನ್ನತವಾದ ಹುದ್ದೆಗೆ ಹೋಗ್ತೀರಾ ಅನ್ನೋದು ನಮ್ಗೆ ಭರವಸೆ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ನೀವು ಮಾಡ್ಬೇಕಾಗಿರೋ ಕೆಲಸಗಳು ಬಹಳಷ್ಟು ಇದೆ. ಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆ ಏನಂದ್ರೆ, ನೀವು ರೈತರ ಸಮಸ್ಯೆ ಬಗ್ಗೆನೂ ಆಲಿಸ್ತಾ ಇದ್ದೀರಾ, ಆರೋಗ್ಯದ ಕಡೆನೂ ಗಮನ ಹರಿಸ್ತಾ ಇದ್ದೀರಾ. ಕ್ಷೇತ್ರದಲ್ಲಿ ವಿಶೇಷವಾಗಿ ಇರೋ ಸಮಸ್ಯೆ ಏನಂದ್ರೆ, ಇವತ್ತು ಬಡವರಿಗೆ ವಿದ್ಯಾಭ್ಯಾಸದ ತೊಂದರೆ ಇದೆ. ಅದೇ ರೀತಿ ಆರೋಗ್ಯ ಬಹಳಷ್ಟು ಮುಖ್ಯ. ಇವತ್ತು ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ನೋಡಿ, ಬಹಳಷ್ಟು ಜನ ಮಾತ್ರೆಗಳು ಕಾಸಿಲ್ದಿರ ಒದ್ದಾಡ್ತಾ ಇರ್ತಾರೆ. ನಾವು ಕೂಡ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ನಿಂದ ಆದಷ್ಟು ಸೇವೆ ಮಾಡ್ತಾ ಇದೀವಿ. ತಾವೆಲ್ಲರೂ ನನ್ನ ಮಾಧ್ಯಮ ಮಿತ್ರರು ನೋಡಿರೋದೆ. ಆದ್ರೆ ನಾವು ಇವತ್ತು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ನಾವೇನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ದೇವರು ಅಣ್ಣಮ್ಮ ತಾಯಿ ಆಶೀರ್ವಾದದಿಂದ ಹರೀಶ್ ರೆಡ್ಡಿ ಅವರು ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ. ಇವ್ರೇನು ಈ ಒಂದು ತಾಯಿ ಹತ್ರ ಬೇಡ್ಕೊಂಡಿದ್ದಾರೆ, ಆ ಆಸೆ ಈಡೇರಿಸ್ಲಿ. ಮಂಜು ಅಂತ ಇನ್ನೊಂದು 100 ಯುವಕರು, 1000 ಯುವಕರು ಒಳ್ಳೆ ಒಂದು ಇವರಂತಹ ನಾಯಕರ ಹತ್ರ ಸಹಾಯ ಪಡೆದು, ಅವ್ರಿಗೇನು ಅವಶ್ಯಕತೆ ಇರುವಾಗ ಮಂಜುಗೆ ಆಟೋ ಬೇಕಾಗಿತ್ತು, ಇನ್ನೊಬ್ರಿಗೆ ಏನೋ ಬೇಕಾಗಿರುತ್ತದೆ. ನಾವ್ ಒಂದೇ ಕೊಟ್ರಿ ಅನ್ನೋದಲ್ಲ, ಅವ್ರಿಗೆ ಬೇಕಾಗಿರುವಂತ ಸಹಾಯ ಎಲ್ರು ಮಾಡ್ತಾ ಇದ್ದಾರೆ, ಎಲ್ರಿಗೂ ಮಾಡ್ತಾ ಇದ್ದಾರೆ ಹರೀಶ್ ರೆಡ್ಡಿ ಅವರು. ಇನ್ನಷ್ಟು ಇಂತ ಸಹಾಯ ಮಾಡಿ ಈ ಕ್ಷೇತ್ರದಲ್ಲಿ ಇರುವಂತಹ ಬಡ ಜನರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ.